ಇರುತ್ತಲ್ಲ, ಎಲ್ಲರ ಜೀವನದಲ್ಲಿ ಯಾವಾಗ ಒಂದ್ಸಲ ಹೋಗ್ಲೇಬೇಕು. ಮಗಳ ಮದುವೆಗೋ ಮಗನ ಮದುವೆಗೋ ನೀವೆಲ್ಲರೂ ಹೋಗಿರ್ಬೇಕು. ಇಲ್ಲದ್ರೆ ಮುಂದೆ ಹೋಗ್ಬೇಕು, ಆ ಸಂದರ್ಭಗಳು ಬರ್ಬೋದು. ಮಗನ ಮದುವೆಗೋ ಏನು ವಿದ್ಯಾಭ್ಯಾಸ ಏನಿದೆ ಅಂತೇಳಿ ನೋಡಿದ್ರೆ ಏನ್ ನೋಡ್ತಾರೆ ಸ್ವಾಮಿಗಳು? ಜನ್ಮ ಕುಂಡಲಿ ಹಾಕಿ ಅದನ್ನ ರಾಹು ಕೇತು ಶನಿ ಶುಕ್ರ ಬುಧ ಗ್ರಹಗಳೆಲ್ಲ ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ. ಈ ಸ್ಥಾನದಲ್ಲಿದ್ರೆ ಹೀಗಿರುತ್ತೆ, ಈ ಸ್ಥಾನದಲ್ಲೇ ಹೀಗಿರುತ್ತೆ ಅಂತ ಹೇಳ್ತಾರ ಇಲ್ಲ? ಈ ಸಬ್ಜೆಕ್ಟ್ ಗೊತ್ತಿಲ್ಲ ನಿಮಗೆ? ನಾನೇ ಜ್ಯೋತಿಷ್ಯ ಅಲ್ಲ, ನಾನು ಕೂಡ ಕೇಳ್ತಾ ಇದ್ದೆ. ಅಲ್ಲಲ್ಲಿ ನಮ್ಮ ಇದರಲ್ಲಿ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಕೆಲವು ಸಂದರ್ಭದಲ್ಲಿ ಮಕ್ಕಳ ಮದುವೆ ವಿಚಾರದಲ್ಲಿ ನಾವು ಕೂಡ ಓದಿರ್ತೀವಿ. ಇಲ್ಲ ಅಂತ ಹೇಳಕ್ಕಾಗಲ್ಲ. ಜ್ಯೋತಿಷ್ಯರ ಉತ್ತರ ಜ್ಯೋತಿಷ್ಯ ಶಾಸ್ತ್ರ ಅಂತ ಎಲ್ಲ ಕಡೆಗೂ ಇದೆ. ಅದೇನು ಅಸತ್ಯ ಅಲ್ಲ, ಸತ್ಯನೇ. ಏನ್ ಹೇಳ್ತಾರೆ ಸ್ವಾಮಿಗಳು? ನಮಗೆ ಒಳ್ಳೆ ಸುಕೃತ ಇದ್ದಾಗ ಸ್ವಾಮಿಗಳ ಹತ್ರ ಹೋಗ್ತೀವಿ. ಸ್ವಾಮಿಗಳ ಹತ್ರ ಹೋಗಿಲ್ಲ, ಧ್ಯಾನ ಕೇಂದ್ರಕ್ಕೆ ಹೋಗಿಲ್ಲ, ಗುಡಿಗೆ ಹೋಗೋದ್ರೂ ಬೇಕಾಗಿಲ್ಲ. ಶನಿಕಾಟ ಇದ್ದಾಗ ಜಾಸ್ತಿ ಹೋಗ್ತೀವಿ. ಈಗ ಹೋಗ್ತಿರಲ್ಲ, ಶನಿಕಾಟ ಇದ್ದಾಗ ಮೈಂಡ್ ಕೆಲಸ ಮಾಡೋಂಗಿಲ್ಲ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗಲ್ಲ. ಅವಾಗ ಧ್ಯಾನ ಕೇಂದ್ರ, ದೇವಸ್ಥಾನಗಳು, ಆಮೇಲೆ ಜ್ಯೋತಿಷ್ಯ, ವಾಸ್ತು. ಇನ್ನೊಂದು ಹೇಳಿಲ್ಲ ನೀವು, ವಾಸ್ತು. ಈ ಮನೆ ವಾಸ್ತು ಕರೆಕ್ಟ್ ಇದೆ ಇಲ್ಲ, ಇದೆಲ್ಲ ನೋಡ್ತೀವಿ ಇಲ್ಲ? ಸಮಸ್ಯೆ ಬಂದಾಗ ಮನುಷ್ಯನ ವೀಕ್ ಮಾಡುತ್ತೆ, ಮೈಂಡ್ ಡೈವರ್ಟ್ ಆಗುತ್ತೆ. ಆಗುತ್ತೆ ಇಲ್ಲ? ಹೌದು, ಒಪ್ಪಬೇಕಾಗುತ್ತದೆ. ನೀವು ಒಪ್ಪಿದ್ರು ಒಪ್ಪದಿದ್ರು ಇದು ಸತ್ಯ. ನನಗೆ ಮೆಸೇಜ್ ಎಷ್ಟು ಬಂದಿದೆ ಅಂದ್ರೆ, ಧ್ಯಾನ ಮಾಡುವುದೆಂದರೆ ಶನಿ ದಶೆಯಿಂದ ಶುಕ್ರ ದಶೆಗೆ ಪ್ರಯಾಣ ಅಂತ ಹೇಳಿ. ಹೇಳ್ರಿ, ಏನ್ ಬಂದಿದೆ? ಈಗ ಅವರು ಕ್ಯಾಲ್ಕುಲೇಷನ್ ಹಾಕಿ ಹೇಳ್ತಾರೆ ಏನಂತ ಹೇಳಿ, 7.5 ನಿಮಗೆ 7 ವರ್ಷ 7.5 ವರ್ಷ ಶನಿ ಕಾಟ ಇದೆ, ಶಾಂತಿ ಮಾಡಿಸ್ಬೇಕು. ಡಯಾಬಿಟಿಸ್ ಬಂದ್ರೆ ಹೋಗಲ್ಲ ಬೇಗ, ಅದಕ್ಕೇನ್ ಮಾಡ್ತಾರೆ, ಇನ್ಸುಲಿನ್ ಟ್ಯಾಬ್ಲೆಟ್ ಹಾಕೊಳ್ತಾ ಇರಬೇಕು. ಅದೇ ರೀತಿ ಅದನ್ನ ನಿವಾರಣೆ ಮಾಡೋಕ್ಕೆ ಬ್ರಾಹ್ಮಣರಿಗೆ ಹೊರಗಡೆ ಏನು ಕೆಲಸ ಮಾಡೋಂಗಿಲ್ಲ. ಹೋಮ ಮಾಡಿದ್ರು ಶಾಂತಿ ಆಗುತ್ತೆ. ದೇವಸ್ಥಾನ ಸುತ್ತಾಡ್ಬರ್ರಿ, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು 7 ವರ್ಷ ಯಾವುದು ಹೊಸ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಶಾಂತ ರೀತಿಯಿಂದ ಇರಿ ಅಂತೇಳಿ ಹೇಳ್ತಾರೆ. ಅಷ್ಟೇ ಹೇಳ್ತಾರ ಇಲ್ಲ? ಅಷ್ಟೇ ಹೇಳಿದ್ರು ಈ ಸಮಯ ಸರಿ ಇಲ್ಲ ನಿಮಗೆ. ಇವಾಗ ಏನ್ ಮಾಡ್ಬೇಕು ನೀವು? ಯಾವ್ದು ಹೊಸ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಪಾರ್ಟ್ನರ್ಶಿಪ್ ವ್ಯಾಪಾರ ಮಾಡಕ್ ಹೋಗ್ಬೇಡ್ರಿ, ಯಾರಿಗೆ ಸಾಲನ ಕೊಡಕ್ ಹೋಗ್ಬೇಡ್ರಿ, ಯಾರ ಜೊತೆ ಜಗಳ ಮಾಡಕ್ ಹೋಗ್ಬೇಡ್ರಿ, ಹೊಸ ವ್ಯವಹಾರ ಕೂಡ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ನೆಮ್ಮದಿಯಿಂದ ಶಾಂತ ರೀತಿಯಿಂದ ಸಹನೆಯಿಂದ ನೀವು ಇರಿ ಅಂತ ಹೇಳ್ತಾರೆ ಇಲ್ಲ? ಹೇಳ್ತಾರೆ. ನಾವಂತೂ ಕೇಳಿ, ಮತ್ತೆ ನೀವು ಕೇಳಿರಿಲ್ಲ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಸಮಸ್ಯೆ ಇಲ್ಲ. ಮತ್ತೆ ಪರ್ಫೆಕ್ಟ್ ಆಗಿ ಈಗ ಶನಿ ದಶೆ ಶುಕ್ರ ದಶೆ ಎರಡು ಎಲ್ಲಿದ್ದಾವೆ? ನಮ್ಮ ದೇಹದಲ್ಲೇ ಇದೆ. ಚೆನ್ನಾಗಿ ಕೇಳ್ರಿ, ಅಬ್ಸರ್ವ್ ಮಾಡ್ರಿ. ಈ ಪಾರ್ಟ್ ಎಲ್ಲ ಕೂಡ ಏನು? ಶನಿ ದಶೆ. ಲೆಫ್ಟ್ ಎಲ್ಲ ಏನು? ಶನಿ ದಶೆ. ಇದು ಆ ಪಾರ್ಟ್. ಇದೆಲ್ಲ ಏನು? ಶುಕ್ರ ದಶೆ. ನೀವು ಸರಿಯಾದ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಮೆಡಿಟೇಷನ್ ಮಾಡಿದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗ್ತೀರಿ. ಅವಾಗ ನಿಮಗೆ ಯಾವ ರೀತಿ ಸಮಸ್ಯೆ ಇರೋದಿಲ್ಲ. ನಿಮಗಾಗಲಿ ನನಗಾಗಲಿ ಯಾರಿಗಾಗಲಿ ಸಮಸ್ಯೆ, ಧ್ಯಾನ ಮಾಡ್ತಿದ್ರು ಕೂಡ ಸಮಸ್ಯೆ ಎಲ್ಲೋ ಒಂದು ಕಡೆ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಯಾವುದೋ ಒಂದು ರೀತಿ ಸಮಸ್ಯೆ. ನೀವಿನ್ನೂ ಪರ್ಫೆಕ್ಟ್ ಆಗಿ ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಹೋಗ್ತಿರಲಿಲ್ಲ? ಒಪ್ಪಲೇಬೇಕು. ನೀವಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ. ಅದಕ್ಕಾಗಿ ನಾವು ಮಾಡಬೇಕಾಗಿದ್ದು ಹೊರಗಡೆ ಹುಡುಕಾಟ ಅಲ್ಲ. ಚೆನ್ನಾಗಿರ್ರಿ, ಆ ಕಡೆ ಏನ್ ಮಾಡಕ್ ಹೋಗ್ಬೇಡ್ರಿ ನೀವು. ಕೀ ಪಾಯಿಂಟ್ ಇದು ಮೇಡಮ್, ಕೀ ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮನ್ನ ಅವ್ರ ಮಗನ ಕೂಡಿಸಿ ಸ್ಪೀಕರ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಪಾಯಿಂಟ್ 24 hours ನೆನ್ಪಿಟ್ಕೊಳ್ರಿ ಯಾವಾಗಲೂ ನೀವು.
ಧ್ಯಾನ ಫಸ್ಟ್ ಧ್ಯಾನ ಮಾಡಕ್ಕೆ ಬಂದಾಗ ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ ಬರ್ತವೆ ಪ್ರತಿಯೊಬ್ಬರಿಗೆ ಕೂಡ. 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ಮತ್ತೆ ಏನಾಗ್ತದೆ, ಮತ್ತೆ ಹಳೆ ಕತೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ಹಿಂದಿನ. ಏನು ಕಾರಣ ಅಂತಂದ್ರೆ ನೀವು ಮಾಡುವ ಸಾಧನೆ ಸರಿಯಾಗಿ ಇಲ್ಲವೇ ಇಲ್ಲ. ಇದರಲ್ಲಿ ನೋ ಡೌಟ್. ನಿಮಗೆ ನೀವೇ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ, ನಾನು ಸೀನಿಯರ್ ಮಾಸ್ಟರು, ನಾನು ಬರೇ ಹೇಳಕ್ಕೆ ನಿಂತೀನಿ, ಮಾಡೋಕ್ಕಿಲ್ಲ, ಎಲ್ಲ ಗೊತ್ತಿದೆ. ನಾನು ఇంట్లో ఈగల మోత బయట పల్లకి మోత. ఇంట్లో ఈగల మోత అంటే ఏమంటే లోపల వేదన, రోదన, అలజడి, ఆందోళన, నిరాశ, నిస్పృహ, భయము, గందరగోళము, అయోమయము, అసహనము, అశాంతి ఇవన్నీ ఉంటాయి. ఎప్పుడైతే మనం పర్ఫెక్ట్గా మెడిటేషన్ శుక్రదశలో ఉంటే అంటే రైట్ సైడ్, ఇది నెగటివ్, ఇది పాజిటివ్. ಸೈಂಟಿಫಿಕ್గా ಕೂಡ ಸೈಂಟಿಫಿಕ್ ರೀಸನ್ ಏನಂತಂದರೆ ನಾವು ಯಾವುದು ಬೇಕಿಲ್ಲ ಅಂತೇಳಿ ಮೆಡಿಟೇಷನ್ ಅಂದರೆ 1 ಗಂಟೆ ಅರ್ಧ ಗಂಟೆ ಮಾಡಿಕೊಂಡು ಮತ್ತೆ ನಾವು ಅದೇ ದಿನ ಮಾಡೋ ಕೆಲಸ ಮಾಡಿದ್ರೆ ಸರಿಯಲ್ಲ. ಯಾವಾಗಲೂ ಪ್ರಜ್ಞೆಯಿಂದಲೇ ಇರಬೇಕು. ಮಾತಾಡೋದಾಗಲಿ, ನಮ್ಮ ಬಿಹೇವಿಯರ್ ಆಗಲಿ, ಆ ಥರ ಮಾಡ್ತಾ ಹೋದರೆ ಅದೇ ಬ್ಯಾಲೆನ್ಸ್ ಆಗಿರ್ತೀವಿ. ನಮ್ಮ ಜೀವನದಲ್ಲಿ ಅದ್ಭುತ ಅವಕಾಶಗಳು ನಮ್ಮನ್ನು ಹುಡುಕಾಡ್ಕೊಂತ ಬರ್ತವೆ. ಅವಕಾಶಗಳ ಸಲುವಾಗಿ ನಾವು ಹುಡುಕ್ತಾ ಇದ್ವಿ ಅಂತಂದ್ರೆ ನಿನ್ನಲ್ಲಿ ಏನೂ ಇಲ್ಲ, ಟೊಳ್ಳು, ಬರೀ ನೀನು ವೇಷಧಾರಿ ಅಂತ ಅರ್ಥ. ನಿನ್ನನ್ನು ನೀನು ಒಂದು ಸರ್ಟಿಫಿಕೇಟ್ ಕೊಟ್ಟು ಯಾರಿಗೆ ಕೊಟ್ಟಿಲ್ಲ ಸರ್ಟಿಫಿಕೇಟ್, ನಮಗೆ ನಾವು ಸರ್ಟಿಫಿಕೇಟ್ ಕೊಟ್ಟು ನಾನು ಪಿರಮಿಡ್ ಮಾಸ್ಟರ್, ಇಷ್ಟು ವರ್ಷ ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಇಷ್ಟು ಕ್ಲಾಸ್ ಹೇಳ್ತಾ ಇದ್ದೇನೆ ಇಷ್ಟು ಜನರಿಗೆ, ಇದು ಎಲ್ಲರಿಗೆ ಅನ್ವಯ ಆಗುತ್ತೆ. ದಯವಿಟ್ಟು ನಾವು ಮಾಡಬೇಕಾಗಿದ್ದೇನು, ಸಾಧನೆಯಲ್ಲಿ 24 ಅವರ್ಸ್ ಸಾಧನೆ ಅಂತಂದ್ರೆ ಗಂಟೆ ಅರ್ಧ ಗಂಟೆ ಮಾಡಿ ಅಲ್ಲಿಗೆ ಮುಗಿದಿಲ್ಲ. ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು, ಎಂಥ ಸಂದರ್ಭದಲ್ಲಿ ಉಸಿರಾಟದ ಕಡೆ ಗಮನ ಇರಬೇಕು. ಕೇಳುವಾಗ, ಜರ್ನಿ ಮಾಡುವಾಗ, ನೀವು ಏನೇ ಕೆಲಸ ಮಾಡ್ತಾ ಇರಲಿ, ಸ್ವಲ್ಪ ಉಸಿರಾಟದ ಕಡೆ ಗಮನ ಇದ್ದರೆ ನೀವು ಅದ್ಭುತವಾದ 24 ಅವರ್ಸಲ್ಲಿ ನಾವು 1 ಗಂಟೆ ಆಗಲಿ 2 ಗಂಟೆ ಆಗಲಿ ಧ್ಯಾನ ಮಾಡಿದ ನಂತರ ಹೊರಗಡೆ ಬರ್ತೀವಲ್ಲ, ನಾವು ಕಣ್ಣು ತೆಗಿತೀವಲ್ಲ, ಆವಾಗ ನೀವು ಯಾವ ಸ್ಥಿತಿಯಲ್ಲಿ ಇರ್ತೀರೋ 24 ಅವರ್ಸ್ ಆದ ನಂತರ ಕೂಡ ಅದೇ ಸ್ಥಿತಿಯಲ್ಲಿ ಇರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆವಾಗ ನಮ್ಮ ಜೀವನದಲ್ಲಿ ಯಾವ ರೀತಿ ದುಃಖನೂ ಇರೋದಿಲ್ಲ, ಯಾವ ರೀತಿ ಸಮಸ್ಯೆ ಕೂಡ ಇರೋದಿಲ್ಲ. ಓಕೆ ಓಕೆ ಸರ್, ಸರಿ ಅನಿಸ್ತದೆ ನಾನು ಹೇಳಿದ ನಿಮ್ಮೆಲ್ಲರಿಗೆ? ಸರಿ ಅನಿಸುತ್ತೆ. ನಾವು ಮಾಡಬೇಕಾಗಿದ್ದೇನು, ನಮ್ಮಲ್ಲಿ ಶನಿನೂ ಇದ್ದಾರೆ, ರಾಹು ಇದ್ದಾರೆ, ಕೇತುನೂ ಇದ್ದಾನೆ, ಶುಕ್ರನೂ ಇದ್ದಾರೆ, ಎಲ್ಲವೂ ಕೂಡ ಎಲ್ಲಿದ್ದಾರೆ, ಒಳಗಡೆ ಇದೆ. ನೀವು ಬೆಂಗಳೂರು ರೋಡ್ಗೆ ಹೋಗ್ತೇವೆ, ಬಜಾರ್ ಮಾರ್ಕೆಟ್ಗೆ ಹೋಗ್ತಿರಲ್ಲ, ನೀವು ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಇರ್ತವೆ. ಇಲ್ಲ ಅಲ್ಲಿ ವೈನ್ ಶಾಪ್ ಇರುತ್ತೆ, ಮಟನ್ ಶಾಪ್ ಇರುತ್ತೆ, ಮಿಲಿಟರಿ ಹೋಟ್ಲು ಇರುತ್ತೆ, ಉಡುಪಿ ಹೋಟ್ಲು ಇರುತ್ತೆ. ಸೆಲೆಕ್ಷನ್ ಯಾರ್ದು? ನಮ್ಮದು. ಮತ್ತೆ ಇದು ಕೂಡ ಅಷ್ಟೇ, ಸೆಲೆಕ್ಟ್ ಯಾರ್ದು? ನಮ್ಮದೇ ಸೆಲೆಕ್ಷನ್. ಅದಕ್ಕಾಗಿ ನೀವು ಪರ್ಫೆಕ್ಟ್ ಆಗಿ ಮೆಡಿಟೇಷನ್ ಮಾಡ್ತಾ ಹೋಗ್ಬೇಕು. 309 ವಾರಗಳು ಇವತ್ತು, 308 ವಾರಗಳು ಕಳೆದೋದು. ಮತ್ತೆ ಇನ್ನೂ ಕೂಡ ನಾವು ಎಲ್ಲೋ ಸಮಸ್ಯೆಗಳು ಇದಾವಂತಂದರೆ, ಎಲ್ಲೋ ನೋವಿದೆ ಅಂತಂದರೆ, ಎಲ್ಲೋ ಗೊಂದಲ ಇದೆ ಅಂತಂದರೆ ಯಾರದು ಅದರಲ್ಲಿ ಫಾಲ್ಟ್, ಮಿಸ್ಟೇಕು? ನಮ್ಮದೇ ಸರ್. ಯಾರದು ಮಿಸ್ಟೇಕು? ನಮ್ಮದೇ ಸರ್. ಹೋಗ್ತೀರಾ ಇಲ್ಲಿ 100%. ಯಾರು ಹೋಗೋದಲ್ಲ ಐತ್ರಿ, ನಾನೇನು ಬಯೋದಲ್ಲ. ಅಲ್ಲಿ ಒಬ್ರು ಯಾರೋ ಸ್ವಂತ ಕೈ ಕೆಳಗಡೆ ಇಲ್ಲ, ಹಿಂಗಿಂಗ್ ಅಂದ್ರಿಲ್ಲ ಸರ್. ಅದಕ್ಕಾಗಿ ನಿನ್ನೆ ಬಂದಿರೋ ಮೆಸೇಜು ಒಳ್ಳೆ ಮೆಸೇಜ್ ಅದು. ಅದು ನನಗೆ ಅನ್ವಯ ಆಗುತ್ತೆ, ನನಗೆ ಕೂಡ ದುಃಖ ಬರುತ್ತೆ, ಒಂದ್ಸಲ ನೋವು ಬರುತ್ತೆ. ಇಂಥವ್ರು ಯಾರಾದರೂ ಸಾಲ ಕೊಟ್ಟಿರ್ತಾರೆ, ಲಕ್ಷ್ಮಣ ಸರ್ ಅಂತವರು,
ಇಲ್ಲಪ್ಪ ನನಗೆ ಇವತ್ತು ಬೇಕೇ ಬೇಕು, ನೀನು ಏನು ಮಾಡಿದ್ಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ರಾತ್ರಿ ನಿದ್ದೆ ಬರುತ್ತೆ, ಹೆಂಗ್ ಬರುತ್ತೆ? ಗಟ್ಲೆ ಇರ್ತಾರೆ ಅವರು, ಊಟಿರ್ತಾರೆ ಮತ್ತೆ ಸುಮ್ಮನೆ ಇರ್ತಾರೆ. ಅವಾಗ ಏನಾಗ್ತದೆ, ಸ್ವಲ್ಪ ಟೆನ್ಷನ್ ಆಗ್ತದಲ್ಲ, ಗೊಂದಲ ಆಗ್ತದಲ್ಲ. ಖಂಡಿತ. ಅವಾಗ ಏನು ಮಾಡಿದ್ರೆ ಟೆನ್ಷನ್ ಆದರೆ ನಿದ್ದೆ ಬರೋದಿಲ್ಲ. ಎಷ್ಟು ಹೆಚ್ಚು ಕಡಿಮೆ ಆದರೆ ಇವರೇ ಸ್ವಲ್ಪ ಅಂತೀವಿ ಮಾಡ್ತೀವಿ, ಇಲ್ಲ ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ. ಅದಕ್ಕಾಗಿ ಧ್ಯಾನದಲ್ಲಿ ಕೂಡಬೇಕು. ಧ್ಯಾನದಲ್ಲಿ ಕುಂತು ಪರ್ಫೆಕ್ಟಾಗಿ ಧ್ಯಾನ ಮಾಡ್ತಾ ಹೋದರೆ ನಮ್ಮ ಪ್ರೇಮ ತರಂಗಗಳು, ಸ್ನೇಹ ತರಂಗಗಳು, ಆನಂದ ತರಂಗಗಳು ಹೋಗಿ ಅಲ್ಲಿ ಆ ವ್ಯಕ್ತಿಗೆ ಕನೆಕ್ಟ್ ಆಗಿ ಅಲ್ಲಿಂದ ಸೇಮ್ ಮತ್ತೆ ನಮಗೆ ಟಚ್ ಆಗ್ತವೆ. ಗೊತ್ತಾಯ್ತು? ಅದಕ್ಕಾಗಿ ಬುದ್ಧ ಹೇಳಿದ್ರು, ಕೃಷ್ಣ ಹೇಳಿದ್ರು, ನೀವು ಹೇಳಿದ್ರು, ನಾನು ಹೇಳಿದ್ರು, ಯಾರು ಹೇಳಿದ್ರು, ಸತ್ಯ ಅನ್ನೋದು ಒಂದೇ ಇರುತ್ತೆ. ಯಾರನ್ನ ಅವರೇ ಉದ್ಧಾರ ಮಾಡ್ಕೊ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.